ಇವಾಗ ಆರ್ ಅರವಿಂದ್ ಸ್ವಾಮಿ ಸಿನಿಮಾ ನೀವು ನೋಡಿದ್ದೀರಾ, ನಾನು ನೋಡಿದ್ದೀನಿ. ನೀವು ಡಬ್ಬಿಂಗಲ್ಲಿ ಅಲ್ಲಲ್ಲಿ ನೋಡಿದ್ದೀರಾ. ಸೊ ಓಕೆ, ಕತೆನೂ ಗೊತ್ತಿದೆ. ಸೊ ಇದನ್ನು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಯಾರ್ಯಾರು ಮಾಡ್ಬೋದು ಅಂತ ಒಂದು ಸೆಗ್ಮೆಂಟ್ ಇದು. ಫಸ್ಟ್ ಬಂದು ನಾನು ಎಲ್ಲೋ ನೋಡಿರೋದು ಕದ್ದಿರೋದು ನಂಗೂ ಗೊತ್ತಿಲ್ಲ, ಎಲ್ಲೋ ನಾ ಇಂಟರ್ವ್ಯೂ ನೋಡಿದಾಗ ಮಾಡ್ತಾರ ನೀವು ಸೆಗ್ಮೆಂಟು. ಸೊ ಓಕೆ, ತೆಲುಗಲ್ಲಿ ಯಾರು ಮಾಡ್ಬೋದು ಇದನ್ನು? ನನ್ನ ಹೊರತುಪಡಿಸಿ ಅಲ್ವಾ, ನಾನು ಮಾಡ್ಬೋದು, ತೆಲುಗು ಬರುತ್ತೆ ನನಗೆ. ಬರುತ್ತೆ, ಬೇಡ ಬನ್ನಿ ಭಯ ಮಾಡ್ಬೋದು, ಅಲ್ಲು ಅರ್ಜುನ್ ಅವ್ರು ಮಾಡ್ಬೋದು. ಓಕೆ, ನಿಮ್ಮ ಪ್ರಕಾರ ತೆಲುಗಲ್ಲಿ ಯಾರು ಮಾಡ್ಬೋದು? ಜೂನಿಯರ್ ಎನ್ಟಿಆರ್. ಹೀರೋಯಿನ್ ಯಾರು ಮಾಡ್ಬೋದು? ಹೀರೋನಾ ಸಮಾಂತ. ಸೇಮ್ ನೈಸ್. ನಾನು ನಯನತಾರ ಅನ್ಕೊಂಡಿದ್ದೆ. ನಾನು ಅವರಿಗೆ ತಮಿಳಲ್ಲಿ ನೆಕ್ಸ್ಟ್ ಬರ್ತೀನಲ್ಲ. ಓಕೆ, ನೆಕ್ಸ್ಟ್ ತಮಿಳಲ್ಲಿ ಯಾರು ಮತ್ತು ಹಿಂದಿಲಿ ಯಾರು ಅಂತ ಪಟ್ ಅಂತ ಹೇಳಿದ್ರೆ ಹಿಂದಿಲಿ ಯಾರು ಮಾಡ್ಬೋದು ಇದನ್ನು? ಹಿಂದಿಯಲ್ಲಿ ಶಾಹಿದ್ ಕಪೂರ್. ಹೀರೋಯಿನ್ ನೀವು ಯೋಚನೆ ಮಾಡ್ತಾರೆ, ಹೇಳಿ. ನನಗೆ ರಣಬೀರ್ ಕಪೂರ್ ಮಾಡ್ಬೋದು. ಓಕೆ, ಇಷ್ಟೆಲ್ಲ ಆಪ್ಷನ್ ಇದ್ರೂ ಕೂಡ ನಾನು ಕನ್ನಡದಲ್ಲೇ ಮಾಡಿದ್ದೀನಿ. ಈ ಪಂಚಗೋಸ್ಕರ ಈ ಪಂಚ್ ಹುಟ್ಟಾಕೋದಕ್ಕೆ ನಾನು ಹೇಳಿಲ್ಲ, ಇವನಂತ ಕ್ರಿಮಿನಲ್ ಇನ್ನೊಬ್ಬ ಇಲ್ಲ. ಇವನಂತ ಕ್ರಿಮಿನಲ್ ಈ ಓಡಾಡ್ದ ನೋಡ ಸ್ಟಾರ್ಟಿಂಗ್ ಇಂಟರ್ವ್ಯೂಗೆ, ಇಂಥ ಕ್ರಿಮಿನಲ್, ಇಂಥ ಸೆಲ್ಫ್ ತಗೊಂಡವನು 3ನೇ ಸಿನಿಮಾಗೆ ಇವ್ನಿಗೆ ಇಷ್ಟು ಬುದ್ಧಿ. ಇವ್ರಿಗೆ ಇಷ್ಟು ಆಪ್ಷನ್ಸ್ ಇತ್ತು ಅಂತ ಅವ್ರು ಅನ್ಕೊಂಡಿದ್ದಾರೆ. ದುಡ್ಡು ಹಾಕ್ತಿದ್ದು ಯಾರು? ನಿರ್ದೇಶಕರನ್ನ ನಂಬಿ. ಅದೇ ಕರೆದು ಇವ್ನಿಗೆ ಆಫರ್ ಕೊಟ್ಟು ಇವ್ನಿಗೆ ಆಪ್ಷನ್ ರಣಬೀರ್ ಕರೆದು ಬಿಟ್ಟಿದ್ರಂತೆ ಇವ್ನಿಗೆ. ನಾನು ಆಕ್ಚುಲಿ ನೀವೆಲ್ಲ ಬೋನಲ್ಲಿ ಇದ್ದೀರಾ ಅನ್ಕೊಂಡು ಬೋನಿ ಕಪೂರೇ ಕರೆದಿದ್ದ ನನ್ನ ಬಾಲಿವುಡ್ ಅಲ್ಲಿ ಮಾಡು ಅಂತ. ಯಾರನ್ನ ಕಸ್ಟ್ ಮಾಡ್ತಿದ್ರಿ ನೀವು ಅವಾಗ? ನಾನು ನಿಮ್ಮಿಬ್ಬರನ್ನೇ ಮಾಡ್ತಾ ಇದ್ದೆ. ನಿಮ್ಮಂತ ಅದ್ಭುತ ನಟರನ್ನ ಬಿಟ್ಟು ಎಲ್ಲಾ ಲ್ಯಾಂಗ್ವೇಜ್ಗೂ ನೀವಿಬ್ಬರೇ. ನಿಜವಾಗ್ಲು ಈ ಕೌಂಟ್ರಿಗೆ 10 ನಿಮಿಷ ಫುಟೇಜ್ ವೇಸ್ಟ್ ಮಾಡ್ಬೇಕು. ಸೊ ಒಂದೇ ಕೌಂಟ್ರ್ ಕೊಟ್ಟು ಬರ್ತಾ ಇದ್ವಿ ಇವೆಲ್ಲ. ಸೊ ಈ ಸಿನಿಮಾದಲ್ಲಿ ಮಿಲನ್ ಅವ್ರು ಬಂದು ಮಲಯಾಳಂ ಟೀಚರು. ಸೊ ಈ ಸಿನಿಮಾ ಆದಮೇಲೆ ಮೇಡಮ್ ಮಲಯಾಳಮಲ್ಲಿ ಆಫರ್ ಬರುತ್ತೆ, 100% ಮಾಡ್ತೀರಾ? ಆ್ಯಂಡ್ ಅಗೈನ್ ಮಾಡಲ್ವಾ ಕನ್ನಡದಲ್ಲೇ? ಎಸ್, ಕನ್ನಡವೇ ನಮ್ಮಮ್ಮ. ಮಲಯಾಳಂ ಇಂಡಸ್ಟ್ರಿ ಅವರು ಮಲಯಾಳಂ ಬರ್ದರೆ ಇರೋ ಆಕ್ಟ್ರೆಸ್ನ ಕನ್ಸಿಡರೇ ಮಾಡಲ್ಲ. ಎಸ್, ಸೂಪರ್, ನೈಸ್ ಆನ್ಸರ್ ಆ್ಯಂಡ್ ನೈಸ್ ಕ್ವಶನ್ ಟು. ಆ್ಯಂಡ್ ಅಗೇನು ಮಲಯಾಳಮಲ್ಲಿ ಏನಾದರೂ ಹೇಳಂಗಿದ್ರೆ ಜನಕ್ಕೆ ಏನು ಹೇಳ್ತೀರಾ? ಹೇಳಿ ಮೇಡಮ್, ಕನ್ನಡದಲ್ಲಿ ಏನಾದರೂ ಕೇಳ್ಬಿಟ್ಟಿದ್ದೀನಿ. ಸಿನಿಮಾ ರಿಲೀಸ್ ಆಗ್ತಿದೆ, ಥಿಯೇಟರ್ ಬಂದು ಸಿನಿಮಾ ನೋಡಿ ಟಿಕೆಟ್ ಬರೀ 99 ರೂಪಾಯಿಗಳು ಮಾತ್ರ. ಕೊರ್ಚಪೊಂಡು 22 ದೇಹಮಾನ ಪಾಡಿಂಗ್. ಇದು ಮಲಯಾಳಮ್ಮು. ನವೆಂಬರ್ 22 ನೋಡಿ ಅಂತ. ಯಾವುದು ಇದು? ಚೆಕ್ ಮಾಡ್ಕೊಳ್ಳಿ ಗೂಗಲಲ್ಲಿ ಬೇಕಾದ್ರೆ, ಕರೆಕ್ಟಾಗಿ ಹೇಳಿದ್ದೀನಿ. ಇದೇ ಬೇರೆ ಥರ ಬರುತ್ತೆ ಅದು ಒಂದೇ ಸತಿ ಮಲಯಾಳಂ ಎಲ್ಲ ರಿಪೀಟ್ ಮಾಡಂಗಿಲ್ಲ. கர்ச்சபண்ட வார்த்தையெல்லாம் வாஷமிருந்த பாரதமிருந்த நவம்பர் 22 மூவி பாருங்க, தேட்டர் இருக்கு, பாருங்க.